ಎಸ್ ವಿ ಆರ್ ಲೈವ್ ನೌ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ಗೆ ಸ್ವಾಗತ. In previous class, we discussed about the concept of velocity time graph, right? And as you know that a graph obtained by plotting the time along the x-axis and velocity along the y-axis, such a beautiful graphical representation that is called as a velocity time graph. ಈ ಗ್ರಾಫ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಟೈಮ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಕನ್ಸಿಡರೇಷನ್ ಮಾಡ್ತಿದ್ವಿ. ಸೊ ಅದೇ ತರ ವೆಲಾಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ವೈ ಆಕ್ಸಿಸ್ ಅಲ್ಲಿ ಪ್ಲಾಟ್ ಮಾಡ್ತಾ ಇದ್ವಿ. ಅದನ್ನ ನಾವು ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. And we discussed about the one more important type of graphical representation, that is distance time graph also. And already I explained you, this is the graphical representation for the body which is moving with uniform type of a velocity. ಒಂದೇ velocity ಅಲ್ಲಿ ಹೋಗ್ತಾ ಇದ್ರೆ ಒಂದೇ ವೆಲಾಸಿಟಿ ಇರುತ್ತೆ, 70 ಕಿಲೋಮೀಟರ್ ಪರ್ ಅವರ್, 80 ಕಿಲೋಮೀಟರ್ ಪರ್ ಅವರ್, ಅಷ್ಟೇ ಕರೆಕ್ಟ್ ಆಗಿ ಅದೇ ವೆಲಾಸಿಟಿನ ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾ ಇತ್ತು ಒಂದು ಬೈಕ್ ಅಥವಾ ಒಂದು ಕಾರ್ ಅಂತಂದಾಗ. ಸೊ ಅವಾಗ ನಮ್ಗೆ ಸಿಗೋ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಈ ತರ ಇರುತ್ತೆ. So that is what the thing you can observe on the screen. And second type of a graphical representation also I explained you. This is a graphical representation for the body which is moving with the uniform acceleration. ಅಂದ್ರೆ ಪ್ರತಿ ಒಂದು ಸಿಚುವೇಶನ್ ಅಲ್ಲೂ ತನ್ನ ಎಕ್ಸಲರೇಷನ್ ಅದು ಹೆಚ್ಚು ಮಾಡ್ತಾನೆ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಫ್ಲೈಟ್ ಹೋಗ್ತಾ ಇರುತ್ತೆ, ಟೇಕ್ ಆಫ್ ಆಗ್ತಿರುತ್ತೆ, ಪ್ರತಿ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ತನ್ನ ಎಕ್ಸಲರೇಷನ್ ಹೆಚ್ಚಿಗೆ ಮಾಡ್ಕೊಳ್ಳೇಬೇಕು. ಅಥವಾ ಒಂದು ಬಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಈ ತರ ಪ್ರತಿ ಗೇರ್ ಚೇಂಜ್ ಆಗ್ತಾ ಹೋದಂಗೆಲ್ಲ ತನ್ನ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಿರುತ್ತಲ್ಲ, ದಟ್ ಈಸ್ ದ ರೆಪ್ರೆಸೆಂಟೇಷನ್ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್. ಓಕೆ, ಸೊ ದಿಸ್ ಅಬೌಟ್ ದಿಸ್ ಥಿಂಗ್ ದಟ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಇವತ್ತು ಅದ್ರ ಬಗ್ಗೆ ಇನ್ನೂ ಕಂಟಿನ್ಯೂ ಮಾಡಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಟುಡೇ ಲೆಟ್ಸ್ ಡಿಸ್ಕಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. The slope of the velocity time graph always gives us the acceleration of a particle. Okay, so let's remember what do you mean by acceleration. The rate of change of velocity is called acceleration. You already know that a is equal to v minus u divided by t. Okay, and remember the fact that u is indicating the initial velocity, right? And v is indicating the final velocity and t is indicating the time taken. The rate of change of velocity means velocity ಅಲ್ಲಿ ಆಗಿರ್ತಕ್ಕಂಥ ಚೇಂಜ್, ಬದಲಾವಣೆ ಅಂತ ನಾವು ಕರಿತೀವಿ. ಈಗ ನೀವು ಒಂದು ಬೈಕ್ ಅನ್ನ ತಗೊಂಡು ರೋಡಿಗೆ ಹೋಗ್ತೀರಾ, ರೋಡಿಗೆ ರೀಚ್ ಆದ ತಕ್ಷಣ ಒಂದು ವೆಲಾಸಿಟಿ ಏನಾಗಿರುತ್ತೆ 20 ಕಿಲೋಮೀಟರ್ ಪರ್ ಅವರ್. ನೀವು ಸ್ಪೀಡ್ ಆಗಿ ಹೋಗ್ತಾ ಇರ್ತೀರಿ, ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ಅದು 80 ಕಿಲೋಮೀಟರ್ ಪರ್ ಅವರ್ ನ ರೀಚ್ ಆಗಿರುತ್ತೆ. ಸೊ ಆ 80 ಕಿಲೋಮೀಟರ್ ಪರ್ ಅವರ್ 20 ಕಿಲೋಮೀಟರ್ ಪರ್ ಅವರ್ ಮಧ್ಯೆ ಇರುತ್ತಲ್ಲ ಈ ಡಿಫ್ರೆನ್ಸ್ 80 ಮೈನಸ್ 20, ದಟ್ ಮೀನ್ಸ್ 60 ಕಿಲೋಮೀಟರ್ ಪರ್ ಅವರ್. ಇದನ್ನ ನಾನು ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿಬಹುದು. So that change in velocity to the time taken, okay, the ratio of change in velocity to the time taken ಅನ್ಬೋದು. The rate of change of velocity is called as acceleration ಅಂತ ಕರಿಬಹುದು. And already I explained you, meter per second square is the SI unit of the acceleration. Okay, so ಹಾಗಾದ್ರೆ ಈ ವೆಲಾಸಿಟಿ ಗ್ರಾಫ್ ಅಲ್ಲಿ ನೀವೇನಾದ್ರೂ ಒಂದು ಸ್ಲೋಪ್ ಪ್ಲಾಟ್ ಮಾಡಿದ್ರಿ ಅಂತಂದ್ರೆ, ಸ್ಲೋಪ್ ಪ್ಲಾಟ್ ಮಾಡೋ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಈ ತರ ಒಂದು ಟ್ರಯಾಂಗಲ್ ನ ಹಾಕ್ತಿವಿ ಯಾವುದೇ ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ, ಅದಕ್ಕೆ ಹೆಸರು ಕೊಟ್ಟಿರ್ತೀವಿ ಎ ಬಿ ಸಿ ಅಂತ ಹೇಳಿ. AB divided by BC, that is the formula of the slope ಅಂತ ಹೇಳಿದ್ದೆ. ಆ ಸ್ಲೋಪ್ ಇಂದ ನಮಗೆ ಎಕ್ಸಲರೇಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ರಿಮೆಂಬರ್ ವಾಟ್ ಈಸ್ ದ ವಾಟ್ ಟೈಪ್ ಆಫ್ ವ್ಯಾಲ್ಯೂ ವಿಲ್ ಗೆಟ್ ಆಫ್ಟರ್ ಪ್ಲಾಟಿಂಗ್ ದ ಸ್ಲೋಪ್ ಇನ್ ಕೇಸ್ ಆಫ್ VT ಗ್ರಾಫ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಆಸ್ ಎಕ್ಸಲರೇಷನ್. ಸೊ ನೋ ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ಒನ್ ಮೋರ್ ಡಯಾಗ್ರಾಮಿಕ್ ರಿಪ್ರೆಸೆಂಟೇಷನ್. ಅದು ಎಕ್ಸಾಕ್ಟ್ಲಿ ಯಾವ ತರ ಇರುತ್ತೆ ಅಂತ ನಿಮ್ಗೆ ಹೇಳೋಕೆ ಇಲ್ಲೊಂದು ಇಮೇಜ್ ನ ತಗೊಂಡಿ ನೋಡ್ರಿ. ಇಲ್ಲೇನಾಗಿದೆ, along the x-axis, as you know, the time is taken, and along the y-axis we have taken the velocity. So ಇವೆರಡನ್ನು ತಗೊಂಡಾದ್ಮೇಲೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ. ಇಲ್ಲಿ ಡಾಟಾ ಇದೆ ಅಂತ ಅನ್ಕೊಳ್ರಿ. ಇಲ್ಲಿ 1 ಸೆಕೆಂಡ್ ಅಂತ ಇರುತ್ತೆ, ನೆಕ್ಸ್ಟ್ 2 ಸೆಕೆಂಡ್ ಇದೆ, ಇಲ್ಲಿ 3 ಸೆಕೆಂಡ್ ಇರುತ್ತೆ, ನೆಕ್ಸ್ಟ್ 4 ಸೆಕೆಂಡ್ ಅಂತ ಇರುತ್ತೆ. ಎವ್ರಿವೇರ್ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ವಿತ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಡಿಸ್ಟೆನ್ಸ್. 1 ಸೆಂಟಿಮೀಟರ್ ಒಮ್ಮೆ 1 ಸೆಕೆಂಡ್ ನ ತಗೋತ ಹೋಗಿದ್ದೀವಿ ಅನ್ಕೊಳ್ರಿ. ಸೊ ಸ್ಪೆಸಿಫಿಕ್ ಅದೇ ತರ y-axis ಅಲ್ಲಿ we have taken 10 meter per second, 20 meter per second, 30 meter per second, 40 meter per second, 50 meter per second, like this step the data are taken. ಈ ತರ ಡಾಟಾ ತಗೊಳ್ತಾ ಹೋಗಿರ್ತೀನಿ. ಇವಾಗ ಒಂದು ಸ್ಲೋಪ್ ಅನ್ನ ಪ್ಲಾಟ್ ಮಾಡೋಣ. ಸ್ಲೋಪ್ಗೆ ಒಂದು ಸ್ಪೆಸಿಫಿಕಲಿ ನಾವು ಒಂದು ನೇಮ್ ನ ಕೊಟ್ಟಿರ್ತೀನಿ. ಒಂದು ಟ್ರಯಾಂಗಲ್ ನ ಪ್ಲಾಟ್ ಮಾಡೋದಷ್ಟೇ. ಸ್ಲೋಪ್ ಮಾಡೋದಂದ್ರೆ ಪ್ಲಾಟ್ ಮಾಡೋದಂದ್ರೆ ಅದೇನು ಕಾಂಪ್ಲಿಕೇಟೆಡ್ ಥಿಂಗ್ ಅಲ್ಲ, ಜಸ್ಟ್ ಸಿಂಪ್ಲಿ ಪ್ಲಾಟ್ ಡಯಾಗ್ರಾಮ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ನ ಹಾಕ್ತಾ ಇರ್ಬೇಕಾದ್ರೆ ನೀವು ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ತಗೊಳ್ತಾ ಹೋಗ್ಬೋದು. ನಾನು ಈ ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ತಗೊಂಡಿದ್ದೀನಿ, ಅದಕ್ಕೊಂದು ಹೆಸರು ಕೊಟ್ಟಿರ್ತೀನಿ ABC ಅಂತ. ಓಕೆ, ಈ AB ಡಿಸ್ಟೆನ್ಸ್ ನ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. EB ಅಂತಂದಾಗ ಯು ವಿಲ್ ಅಬ್ಸರ್ವ್ ದ ಡಾಟಾ ಹಿಯರ್ ಅಂಡ್ ದಿಸ್ ಆಲ್ಸೋ ಯು ವಿಲ್ ಗೆಟ್ ದ ಡಾಟಾ ಹಿಯರ್.
EB distance ನಿಮಗೆ ಬೇಕಾಗಿತ್ತು ಅಂತಂದ್ರೆ you have to subtract this 40 with the 20. Okay, 40 minus 20 ಅಂದ್ರೆ ಏನ್ ಸಿಗುತ್ತೆ ನಿಮ್ಗೆ ಡಾಟಾ 20 ಮೀಟರ್ ಪರ್ ಸೆಕೆಂಡ್ ಅಂತ ಸಿಗುತ್ತೆ, ಹೌದಾ? ಸೊ 40 minus 20 ಅಂತ ಅಂದಾಗ AB ಡಿಸ್ಟೆನ್ಸ್ ಸಿಗುತ್ತೆ ನಿಮಗೆ. ಸೊ ವಿಲ್ ಗೆಟ್ ದ ಡಾಟಾ ಆಸ್ AB is equal to 20 ಮೀಟರ್ ಪರ್ ಸೆಕೆಂಡ್. ಯೂನಿಟ್ ಬರೆಯಕ್ ಹೋಗಲ್ಲ, ಡೈರೆಕ್ಟ್ಲಿ ವ್ಯಾಲ್ಯೂನ ಬರ್ಕೋತೀವಿ. ಸಿಮಿಲರ್ಲಿ ಓಕೆ, ಈಗ ಇನ್ನೊಂದು ಕಾನ್ಸೆಪ್ಟ್ ನ ಅಬ್ಸರ್ವೇಷನ್ ಮಾಡ್ರಿ. ಸೊ ಸಿಮಿಲರ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಒನ್ ಮೋರ್ ಡಾಟಾ ದೇರ್ in the x-axis. Along the y-axis you can observe there. Okay, you can observe, yes, the distance BC, that is 4 minus 2. 4 minus 2 antandre you will get the data as the BC value. Okay, that you will get it here is 2 seconds. So this complete slope formula is equal to, the slope is equal to AB divided by BC. That means 20 divided by 2. 2 ones are, 2 tens are, then the value becomes, or the value whatever you are going to get here is the data, that is 10 meter per second square. So the data whatever you are getting here, that is 10 meter per second square. Okay, this 10 meter per second square, this is called as a acceleration of a particle. ಈ ತರ ನಾವೇನ್ ತಗೋತೀವಿ ಅಂತಂದ್ರೆ acceleration determination ಮಾಡ್ಕೋಬಹುದು. With the help of this graphical representation only we are supposed to derive this thing, or we are supposed to get this type of a data there. So ಇದನ್ನ ಓವರಾಲ್ ಆಗಿ ನಾವೆಂತ ಕರಿಬಹುದು ಅಂತಂದ್ರೆ we can call it as the slope of the velocity time graph, the slope of the VT graph or velocity time graph, that gives us the concept of a acceleration of a particle. So remember this important fact properly. ಇದೇ ವ್ಯಾಲ್ಯೂ ತಗೋಬೇಕಂತ ಏನು ಕಂಡೀಷನ್ ಇಲ್ಲ. You can take any type of a data or any type of a thing, so then you will get the velocity like this type. And remember one more fact, that in case of a distance time graph, by obtaining or by plotting the slope of the distance time graph, we obtained the velocity. But in case of a velocity time graph, by taking the slope of the velocity time graph, you will get the acceleration. ಇವೆರಡು ಕಾನ್ಸೆಪ್ಟ್ ನೆನಪಿಟ್ಕೊಳ್ರಿ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ಹಾಕಿದ್ರೆ ನಮಗೆ ಸ್ಪೀಡ್ ಅಥವಾ ವೆಲಾಸಿಟಿ ಸಿಗುತ್ತೆ. ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ನೀವೇನಾದ್ರೂ ಸ್ಲೋಪ್ ಹಾಕಿದ್ರಿ ಅಂತಂದ್ರೆ there you will get the data of a acceleration. So remember this important factor properly. Okay, so now let's continue the same concept of velocity time graph, and one more type of a velocity time graph you can observe here. So this is the velocity time graph for the variable acceleration. ವೇರಿಯಬಲ್ ಎಕ್ಸಲರೇಷನ್ ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನೀವು ಒಂದು ಬಸ್ ಅಲ್ಲಿ ಹೋಗ್ತಿರ್ತೀರಿ, ಟ್ರಾವೆಲ್ ಮಾಡ್ತಿರ್ತೀರಿ. ಒಂದ್ ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇರ್ಬೇಕಾದ್ರೆ ವೆರೈಟಿ ಆಫ್ ಆಬ್ಸ್ಟಕಲ್ಸ್ ಬರುತ್ತೆ. ಒಂದ್ ಕಡೆ ಟ್ರಾಫಿಕ್ ಬರುತ್ತೆ, ಒಂದ್ ಕಡೆ ರೋಡ್ ಬ್ರೇಕರ್ಸ್ ಅಂತ ಬರುತ್ತೆ. ಕೆಲವೊಂದ್ ಕಡೆ ರೋಡ್ ತುಂಬಾ ನೀಟಾಗಿದ್ದಾಗ, ಒಳ್ಳೆ ರೋಡ್ ಇದ್ದಾಗ ಸ್ಪೀಡ್ ಆಗಿ ನಿಮ್ ವೆಹಿಕಲ್ ಹೋಗ್ತಾ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಈ ತರ ಕರ್ವ್ಡ್ ಲೈನ್ ಸಿಗುತ್ತೆ. ಓಕೆ, ಸ್ಟ್ರೇಟ್ ಆಗಿ ಸಿಗಲ್ಲ, ಕರ್ವ್ಡ್ ಲೈನ್ ವಿಲ್ ಗೆಟ್. So this is called as the variable acceleration. ಕೆಲವೊಮ್ಮೆ increase ಆಗ್ಬೋದು, ಕೆಲವೊಮ್ಮೆ decrease ಆಗ್ಬೋದು. It depends upon situation. So such type of graphical representation is called as a variable acceleration. Okay, so ತಿಳಿತಲ್ಲ, ಮೂರು ಇಮೇಜಸ್ ನ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಅದೆಲ್ಲ ನೋಟ್ಸ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡ್ತಾ ಹೋಗ್ರಿ, then very easily you can understand the concept. So now let's go for the one more important thing. What are the applications of the velocity time graph? Previous class we discussed the application of the distance time graph. So now we are discussing what are the applications of velocity time graph. So first important thing is it is used to determine or to calculate speed or velocity of a body at any instant of time. ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಎಷ್ಟು ವೆಲಾಸಿಟಿಯಲ್ಲಿ ಆ ಪಾರ್ಟಿಕಲ್ ಇತ್ತು ಅಥವಾ ಎಷ್ಟು ಸ್ಪೀಡ್ ಅಲ್ಲಿ ಆ ವೆಹಿಕಲ್ ಇತ್ತು, ಎಕ್ಸಾಕ್ಟ್ ಆಗಿ ಆ ವೆಲಾಸಿಟಿ ಡಾಟಾ ಸಿಕ್ಬಿಡುತ್ತೆ ನಿಮ್ಗೆ ಆ ಲೊಕೇಶನ್ ಅಲ್ಲಿ. ಸೊ ದಟ್ ಕ್ಯಾನ್ ಬಿ ವೆರಿ ಈಸಿಲಿ ಆಬ್ಟೈನ್ಡ್ in this type of graphical representation. ನೀವು ಯಾವುದೇ ಡಾಟಾ ತಗೊಳ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ 1 ಸೆಕೆಂಡ್ 2 ಸೆಕೆಂಡ್ ಅಲ್ಲಿ ಅವ್ನು ಎಷ್ಟು ವೆಲಾಸಿಟಿಯಲ್ಲಿ ಇದ್ದಾಗ ನೋಡ್ಬೋದು. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗ ನೋಡ್ಬೋದು. ಇಲ್ಲಿ ಡಾಟಾ ಸಿಕ್ಬಿಡುತ್ತೆ ನಿಮಗೆ. ವೈ ಆಕ್ಸಿಸ್ ಅಲ್ಲಿ ಎಷ್ಟು ವೆಲಾಸಿಟಿ ಇದೆ ನಂಬರ್ ಬರ್ಕೊಂಡಿರ್ತೀರಿ, ಆಲ್ರೆಡಿ ಆ ಗ್ರಾಫ್ ಇರುತ್ತೆ. ಸೊ ಅವಾಗ ನಿಮ್ಗೆ ಈಸಿಲಿ ವೆಲಾಸಿಟಿ ಅಥವಾ ಸ್ಪೀಡ್ ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈ ಗ್ರಾಫ್ ಹೆಲ್ಪ್ ಆಗುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಟೈಪ್ ಆಫ್ ಎ ಅಪ್ಲಿಕೇಶನ್. And second application is it is used to determine the acceleration of a body. So already I told you, when you plot a slope here, so immediately that slope answer will be nothing but the acceleration of a particle. So to determine the acceleration of any vehicle, we can make use of this type of a velocity time graph.
And third important thing is to determine the total distance traveled by the body in given time interval. ಇಷ್ಟು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಎಕ್ಸಾಕ್ಟ್ಲಿ ಈ ಟೈಮ್ ಆದಾಗ ಅದು ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಆಗಿತ್ತು, ಆ ವೆಲಾಸಿಟಿ ಕಂಪ್ಲೀಟ್ ಕವರ್ ಆದ್ಮೇಲೆ ಟೋಟಲ್ ಆಗಿ ಅದರ ಡಿಸ್ಟೆನ್ಸ್ ಎಷ್ಟಿತ್ತು, ಅಥವಾ ಎಷ್ಟು ದೂರ ಆ ವ್ಯಕ್ತಿ ಚಲಿಸಿದ ಅಥವಾ ಆ ವಸ್ತು ಚಲಿಸಿತು, ಆ ಬಸ್ ಹೋಯ್ತು, ಟ್ರಾವೆಲ್ ಆಯ್ತು ಅನ್ನೋದನ್ನು ಕೂಡ ಈ ಗ್ರಾಫ್ಸ್ ಇಂದ ನಾವು ತಿಳ್ಕೊಳ್ತಾ ಹೋಗ್ಬೋದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಡಿಟರ್ಮೈನ್ ದ ನೇಚರ್ ಆಫ್ ಮೋಷನ್ ಆಫ್ ಎ ಬಾಡಿ. ಅಂದ್ರೆ ವೆದರ್ ಇಟ್ ಇಸ್ ಅನ್ ಯೂನಿಫಾರ್ಮ್ ಮೋಷನ್ ಆರ್ ನಾನ್ ಯೂನಿಫಾರ್ಮ್ ಮೋಷನ್, ಆ ನೇಚರ್ನು ಕೂಡ ನಾವು ತಿಳ್ಕೊಬಹುದು. ಸೊ ಒಂದು ಗ್ರಾಫ್ ಅನ್ನು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಸಾಕು, ಆ ವೆಹಿಕಲ್ ಯಾವ ತರ ಟ್ರಾವೆಲ್ ಆಯ್ತು, ಯಾವ ತರ ಮೂವ್ಮೆಂಟ್ ಆಯ್ತು ಅನ್ನೋದನ್ನ ಜಡ್ಜ್ಮೆಂಟ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ವಾಟ್ ದ ಬ್ಯೂಟಿ ಆಫ್ ಎ velocity time graph. So here you can observe variety of images here. So for the uniform type of motion, you will get the data like this type. So for a uniform motion, you will observe here. Actually, I have taken the distance time graph, but you can plot the velocity time graph also. New velocity time graph nu tagobodu, the distance time graph nu tagobodu. Simply by observing the graph only, you can say that whether it is the uniform motion or non-uniform type of a motion. Uniformity ittu antandre ee tara lines straight ಆಗಿರುತ್ತೆ. ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಟ್ರಾವೆಲ್ ಆಗಿರೋ ಒಂದೇ ಡಿಸ್ಟೆನ್ಸ್ ನ ಇದು ತೋರಿಸುತ್ತೆ, ಅಥವಾ ಕಂಪ್ಲೀಟ್ಲಿ ಇದೇನಾದ್ರೂ ಇನ್ಕ್ರೀಸ್ ಮಾಡ್ಕೊಳ್ತಾ ಇತ್ತು ಅಂತಂದ್ರೆ, ಅಥವಾ ಕಂಪ್ಲೀಟ್ಲಿ ಅಲ್ಲೇನಾದ್ರೂ ಒಂದೇ ಪ್ರಮಾಣದಲ್ಲಿ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು ಅಂತಂದ್ರೆ ಈ ತರ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಬರುತ್ತೆ. ಅಕಸ್ಮಾತ್ ಆಗಿ ಅಲ್ಲೇನಾದ್ರೂ ನಾನ್ ಯೂನಿಫಾರ್ಮಿಟಿ ಇತ್ತು ಅಂತಂದ್ರೆ, ಇಫ್ ದರ್ ಇಸ್ ಅ ನಾನ್ ಯೂನಿಫಾರ್ಮಿಟಿ ಇನ್ ದ ಮೋಷನ್, ಯು ವಿಲ್ ಅಬ್ಸರ್ವ್ ದ ಇನ್ಕ್ರೀಸಿಂಗ್ ನಾನ್ ಯೂನಿಫಾರ್ಮ್ ಮೋಷನ್ and decreasing non-uniform motion. Break ಆದಾಗ ಈ ತರ ಸಿಚುವೇಶನ್ ಬರುತ್ತೆ. Just by observing the graph only you can say yes, it is a uniform motion ಅಂತ ಹೇಳ್ಬೋದು, or else it is a non-uniform motion ಅಂತ ಹೇಳ್ಬೋದು. By simply looking at the graph only you can judge all these type of things. So that is what the one more application of a velocity time graph as well as distance time graph also. ಎರಡಕ್ಕೂ ಈ ಪಾಯಿಂಟ್ ಸೇಮ್ ಆಗಿರುತ್ತೆ. By simply looking at the graph only we can say that whether it is a uniform motion or non-uniform type of a motion. Okay, so these are some of the advantages of velocity time graph and as well as the distance time graph also. Okay, so ಅರ್ಥ ಆಯ್ತು ಅನ್ಕೋತೀನಿ. ಸೊ ಯಾವ ತರ ಗ್ರಾಫ್ ನ ಪ್ಲಾಟ್ ಮಾಡೋದು ಮತ್ತೆ ಅಲ್ಲಿರ್ತಕ್ಕಂಥ ಅಡ್ವಾಂಟೇಜಸ್. Okay, so now let's go for the one more important concept. What do you mean by uniform circular motion? Okay, observe here. If a body moves with uniform speed along a circular path, then it is said to be uniform circular motion. ಒಂದು ಸಿಂಪಲ್ ಎಕ್ಸಾಂಪಲ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ನಿಮ್ ಮನೆಯಲ್ಲಿರೋ ವಾಲ್ ಕ್ಲಾಕ್ ಅನ್ನ ಅಬ್ಸರ್ವೇಷನ್ ಮಾಡಿ, ಒಂದು ವಾಲ್ ಕ್ಲಾಸ್ ನ ಟೈಮ್ ಪೀಸ್ ನ ಅಬ್ಸರ್ವೇಷನ್ ಮಾಡ್ರಿ. ಅಲ್ಲಿರೋ ಸೆಕೆಂಡ್ ಮುಳ್ಳು ಏನಾಗ್ತಾ ಇದೆಯಲ್ಲ, ಪ್ರತಿ ಒಂದ್ ಸೆಕೆಂಡ್ಗೆ ಕರೆಕ್ಟ್ ಆಗಿ ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ಒಂದ್ ಸೆಕೆಂಡ್ ಆದ ತಕ್ಷಣ ಟಿಕ್ ಅಂತ ಮುಂದೆ ಹೋಗುತ್ತೆ, ಇನ್ನೊಂದ್ ಸೆಕೆಂಡ್ ಆದ ತಕ್ಷಣ ಮತ್ತೆ ಮೂವ್ಮೆಂಟ್ ಆಗ್ತಾ ಇದೆ. ನೀಟಾಗಿ ಒಂದು ಫಾರ್ಮ್ ಅಲ್ಲಿ ಯೂನಿಫಾರ್ಮ್ ಆಗಿ ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ಸೊ ಯಾವ ತರ ಅದು ತಿರುಗ್ತಾ ಹೋಗುತ್ತಲ್ಲ, ಅದೇ ತರ ನಿಮಿಷದ ಮುಳ್ಳು ಮತ್ತೆ ತಾಸಿನ ಮುಳ್ಳು ಅಂತ ಏನ್ ಕರಿತೀವಿ, minute needle, hour needle, it will also move very uniformly there. That is the best example for uniform circular motion. If a body moves with uniform speed, ಒಂದು ಯೂನಿಫಾರ್ಮ್ ಸ್ಪೀಡ್ ಇರಬೇಕು. ಸೊ ಅಲಾಂಗ್ ದ ಸರ್ಕ್ಯುಲರ್ ಪಾತ್ ಇರಬೇಕು. ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಯೂನಿಫಾರ್ಮ್ ಸ್ಪೀಡ್ ಇಂದ ಯಾವುದೇ ಒಂದು ವೆಹಿಕಲ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ಆಗ್ತಾ ಹೋಗ್ತಿತ್ತು ಅಂತಂದ್ರೆ, ಸೊ ಅದನ್ನ ನಾವೇನಂತ ಕರಿಬಹುದು ಅಂತಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ಬೋದು. ಆ ಹೆಸರಲ್ಲೇ ಇದೆ ಯೂನಿಫಾರ್ಮಿಟಿ, circular path. Okay, if any body moves with uniform speed or uniform velocity along the circular path, such type of example is called as a uniform circular motion. Examples you can give is motion of the moon around the earth. So ಹೇಳಿದ್ನಲ್ಲ, ಚಂದ್ರ ಭೂಮಿ ಸುತ್ತ ತಿರುಗ್ತಾನಲ್ಲ, ಈಗ ಭೂಮಿ ಇರುತ್ತೆ ಅನ್ಕೊಳ್ರಿ, ಸೊ ಇದ್ರ ಸುತ್ತಲೂ ಚಂದ್ರ ತಿರುಗ್ತಾನಲ್ಲ, that is the best example for uniform circular motion. Okay, and one more thing, motion of a stone being rotated at the end of the string. ಒಂದು ಸ್ಟೋನ್ ಕೊಟ್ಟಿರ್ತೀನಿ ನಿಮ್ಗೆ, ಅದಕ್ಕೊಂದು ಥ್ರೆಡ್ ಕಟ್ಟಿ ನೀವು ಇದು ನಿಮ್ಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಹೋಗ್ರಿ. ಈ ಪಾತಲ್ಲಿ ತಿರುಗಿಸ್ತಾ ಹೋಗ್ತಾರೆ. ಕೈಯಲ್ಲಿ ಒಂದು ಸ್ಟೋನ್ ಅನ್ನು ಯೂಸ್ ಮಾಡ್ಕೊಂಡು ಅದನ್ನ ಥ್ರೆಡ್ ಕಟ್ಟಿ ತಿರುಗಿಸ್ರಿ, ಕೈಯಿಂದ ಪೂರ್ತಿ ತಿರುಗಿಸ್ತಾ ಹೋಗ್ರಿ. ಸೊ ಅವಾಗ ಏನ್ ಸಿಗುತ್ತಲ್ಲ, ದಟ್ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಇಲ್ಲಿ ಏನಾಗ್ತಿರುತ್ತೆ, ಒಂದೇ ಸ್ಪೀಡ್ ಅಲ್ಲಿ ಆ ವೆಹಿಕಲ್ ಹೋಗ್ತಿರುತ್ತೆ ಅಥವಾ ಆ ಒಂದು ಆಬ್ಜೆಕ್ಟ್ ಹೋಗ್ತಿರುತ್ತೆ ಇನ್ ದ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್ ಅಲ್ಲೇ ಟ್ರಾವೆಲ್ ಆಗ್ತಾ ಇರುತ್ತೆ. ಅದನ್ನ ನಾನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿಬಹುದು. ಮತ್ತೆ ಅದೇನಾದ್ರೂ ಕಂಪ್ಲೀಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗದೆ ಹೋದ್ರೆ ಅಥವಾ ಹಾಫ್ ಆಫ್ ದ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ, ಅವಾಗ ನಾನು ಅದನ್ನ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿಯಕ್ ಬರಲ್ಲ. ಸೊ ಆ ಕಾನ್ಸೆಪ್ಟ್ ಕೂಡ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಹೋಗ್ತೀನಿ, ಅಬ್ಸರ್ವೇಷನ್ ಮಾಡ್ರಿ.
ದ ಮೋಷನ್ ಆಫ್ ಆಲ್ ದ ಸೆಟಲೈಟ್ಸ್ ಅರೌಂಡ್ ಎನಿ ಆಬ್ಜೆಕ್ಟ್. ಈ ಸೆಟಲೈಟ್ಸ್ ನ ಲಾಂಚ್ ಮಾಡಿರ್ತಾರೆ. ಈ ಇಸ್ರೋ ಅಂತ ಬರುತ್ತೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅವರೆಲ್ಲ ಸೆಟಲೈಟ್ ನ ಲಾಂಚ್ ಮಾಡ್ತಾ ಇರ್ತಾರೆ. ನೀವೆಲ್ಲ ಇವಾಗ ಮೊಬೈಲ್ ಅಲ್ಲಿ ವೈಫೈ ಸಿಗ್ನಲ್ಸ್, ಇಂಟರ್ನೆಟ್ ಸಿಗ್ನಲ್ಸ್, ಟಿವಿ ಆನ್ ಮಾಡಿದಾಗ ಲೈವ್ ಟಿವಿ ನೋಡ್ತಾ ಇರ್ತೀರಾ, ಲೈವ್ ಆಗಿ ಟೆಲಿಕಾಸ್ಟ್ ಅಲ್ಲಿ ಆಗ್ತಾರೋ ಯಾವ್ದೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತೀರಿ. ಸೊ ಅದೆಲ್ಲ ಯಾವ್ದ್ರಿಂದ ಪಾಸಿಬಿಲಿಟಿ ಆಗುತ್ತೆ ಅಂದ್ರೆ ಈ ಸೆಟಲೈಟ್ಸ್ ಇಂದ ಹೆಲ್ಪ್ ಆಗುತ್ತೆ. ಆ ಸೆಟಲೈಟ್ಸ್ ಸುತ್ತಲೂ ಏನಾಗ್ತಿರ್ತಾವ ಅಂದ್ರೆ ರಿವಾಲ್ವೇಷನ್ ಆಗ್ತಿರ್ತಾವಲ್ಲ, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅಕಸ್ಮಾತ್ ಆಗಿ ಸೆಟಲೈಟ್ಸ್ ಏನಾದ್ರು ಸ್ಟಾಪ್ ಆದ್ರೆ ಅಥವಾ ಅವೇನಾದ್ರೂ ವರ್ಕ್ ಮಾಡೋದನ್ನ ನಿಲ್ಲಿಸ್ಬಿಡ್ತು ಅಂತಂದ್ರೆ, ಅವಾಗ ನಿಮ್ಗೆ ಯಾವುದೇ ಮೊಬೈಲ್ ಸಿಗ್ನಲ್ಸ್ ಆಗ್ಲಿ, ಟಿವಿ ಸಿಗ್ನಲ್ಸ್ ಆಗ್ಲಿ, ರೇಡಿಯೋ ಸಿಗ್ನಲ್ಸ್ ಆಗ್ಲಿ, ಇವ್ ಯಾವ್ದು ಬರಲ್ಲ. ಅದು ನಿಮ್ ಕಣ್ಣಿಗೆ ಕಾಣಿಸ್ತಿರಲ್ಲ. ಇಟ್ ವಿಲ್ ಬಿ ವೆರಿ ಫಾರ್ ಅವೇ ಫ್ರಮ್ ಯು, ಬಟ್ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಹ್ಯಾಮರ್ ಥ್ರೋ. ಹ್ಯಾಮರ್ ಥ್ರೋ ಅಂದ್ರೆ ಗುಂಡು ಎಸೆತ ಅಂತ ಕರಿತಿರ್ತೀವಿ. ಆಕ್ಚುಲ್ ಆಗಿ ಒಲಿಂಪಿಕ್ ಗೇಮ್ಸ್ ಅನ್ನ ಅಥವಾ ಯಾವ್ದಾದ್ರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಗೇಮ್ಸ್ ನೋಡಿದ್ರಿ ಅಂತಂದ್ರೆ, ಅಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ಹ್ಯಾಮರ್ ಇಂದ ಒಂದ್ ಏನ್ ಮಾಡಿರ್ತಾರೆ ಅಂದ್ರೆ ಚೈನ್ ಕೊಟ್ಟಿರ್ತಾರೆ ಆ ಒಬ್ಬ ಅಥ್ಲೆಟ್ಗೆ. ಕೊಟ್ಟು ಅದ್ರ ಕಂಟಿನ್ಯೂಸ್ ಆಗಿ ಅವ್ನು ರೊಟೇಟ್ ಮಾಡಿ ಅದಕ್ಕೆಲ್ಲ ಪೂರ್ತಿ ಎಕ್ಸಲರೇಟ್ ಮಾಡಿ ಅದಕ್ಕೆ ಫೋರ್ಸ್ ನಿಂತಿರ್ತಾನೆ. ಸೊ ಅದನ್ನ ಪೂರ್ತಿ ಅವ್ನು ಏನ್ ಮಾಡ್ತಾನೆ, ಆ ಹ್ಯಾಮರ್ ಹಿಡ್ಕೊಂಡು ಅದ್ರ ಸುತ್ತಲೂ ತಿರುಗ್ತಾ ಕಂಪ್ಲೀಟ್ ಆಗಿ ಅದನ್ನ ರೊಟೇಟ್ ಮಾಡ್ತಾ ಇರ್ತಾನೆ. ರೊಟೇಟ್ ಮಾಡಿ ಒಂದ್ ಕ್ಷಣದಲ್ಲಿ ಬಿಟ್ಬಿಟ್ಟ ಅಂತಂದ್ರೆ ಪೂರ್ತಿ ಫಾರ್ ಅವೇ ಇಂದ ಹೋಗಿ ಬಿದ್ಬಿಟ್ಟಿರುತ್ತೆ. ಅದ್ ಕರೆಕ್ಟ್ ಆಗಿ ಬಿಡ್ಬೇಕಾ, ಬೇರೆ ಎಲ್ಲಾದ್ರೂ ಬಿಟ್ನು ಅಂತಂದ್ರೆ ಅಥ್ಲೆಟ್ ಹೋಗಿ ಆ ಪ್ಲೇಯರ್ ಬೇರೆ ಯಾರಾದ್ರೂ ಗೊತ್ತಿರೋ ವ್ಯೂವರ್ಸ್ ಹತ್ರನೋ ಅಥವಾ ಯಾರ ತಲೆ ಮೇಲೆ ಆದ್ರೂ ಬಿದ್ದು ತಲೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ಆ ಅಥ್ಲೆಟ್ ಏನ್ ಆಡ್ತಿರ್ತಾರಲ್ಲ, ದಟ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಬಟ್ ಕೆಲವೊಂದು ಗೇಮ್ಸ್ ಅಲ್ಲಿ ಇದನ್ನ ಕೊಟ್ಟಿರ್ತಾರಲ್ಲ, ಹ್ಯಾಮರ್ ಕೊಟ್ಟಿರ್ತಾರಲ್ಲ, ಅದನ್ನ ಕೈಯಲ್ಲಿ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಯೂಸ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ತಗೊಂಡು ಪುಷ್ ಮಾಡ್ತಾರಲ್ಲ, ಅದನ್ನ ಕೊಡಕ್ ಬರಲ್ಲ ಎಕ್ಸಾಂಪಲ್. ಕಂಪ್ಲೀಟ್ ಆಗಿ ಸರ್ಕ್ಯುಲರ್ ಪಾತ್ ರಿವಾಲ್ವ್ ಮಾಡಿದ್ರೆ ಮಾತ್ರ ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಮತ್ತೊಂದು ಎಕ್ಸಾಂಪಲ್ ಅಂತಂದ್ರೆ ರೋಲರ್ ಕೋಸ್ಟರ್. ಸೊ ರೋಲರ್ ಕೋಸ್ಟರ್ ಅಂತ ಕೆಲವೊಂದಿಷ್ಟು ಗೇಮ್ಸ್ ಬರುತ್ತೆ, ವೆರಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಗೇಮ್ಸ್ ಅಂತಾನೆ ಕರಿಬಹುದು. ಈ ವಂಡರ್ಲಾ ಅಲ್ಲಿ ಹೋಗಿದ್ರೆ ಅಥವಾ ಕೆಲವೊಂದಿಷ್ಟು ಫನ್ ಗೇಮ್ಸ್ ಬರುತ್ತೆ, ಕೆಲವೊಂದಿಷ್ಟು ಅಮೇಸಿಂಗ್ ಪಾರ್ಕ್ಸ್ ಅಲ್ಲಿ. ಸೊ ಅಲ್ಲಿ ನೀವು ಈ ತರ ಗೇಮ್ಸ್ ನ ನೋಡ್ತಾ ಹೋಗ್ಬೋದು. ಸೊ ಫಾಸ್ಟ್ ಆಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಒಂದು ಬ್ಯಾಲೆನ್ಸ್ಮೆಂಟ್ ಮಾಡ್ಕೊಂಡು, ಯಾವುದೇ ಒಬ್ಬ ಪರ್ಸನ್ ಬೀಳದೆ ಇರೋ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಫಿಕ್ಸ್ ಆಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಿರತ್ತಲ್ಲ, ದಟ್ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಟೈಪ್ ಆಫ್ ಮೋಷನ್. ಸೊ ಇದೆಲ್ಲದು ಏನಾಗ್ತಿರುತ್ತೆ ಅಂತಂದ್ರೆ, ಒಂದು ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಇರುತ್ತೆ, ಒಂದೇ ಸ್ಪೀಡ್ ನ ಅದು ಮೇಂಟೆನೆನ್ಸ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಆಗ್ಬೇಕಾಗಿರುತ್ತೆ. ಸೊ ಆ ಎರಡೂ ಕಂಡೀಷನ್ ಯಾವ್ದು ಒಬೆ ಮಾಡುತ್ತಲ್ಲ, ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತಾ ಹೋಗ್ಬೋದು. So do remember all these type of facts there. So now let's go for the one more important concept and very important concept, that is the equation of motion by the graphical representation. So ಈ ಎಲ್ಲ ಕಾನ್ಸೆಪ್ಟ್ ನ 2 ಅಥವಾ 3 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾ ಇರ್ತೀವಿ. ಪ್ರೀವಿಯಸ್ಲಿ ನಾನು ಹೇಳಿದ್ನಲ್ಲ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು, ಅಂಡ್ ರೈಟ್ ಇಟ್ಸ್ ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು, ಅಂಡ್ ಡ್ರಾ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ದ ಯೂನಿಫಾರ್ಮ್ಲಿ ಎಕ್ಸಲರೇಟಿಂಗ್ ಬಾಡಿ ಅಂತ ಹೇಳಿ ಗ್ರಾಫ್ ನ ಪ್ಲಾಟ್ ಮಾಡಕ್ ಹೇಳ್ಬೋದು, ಅಥವಾ ರೈಟ್ ದ ಅಪ್ಲಿಕೇಶನ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳಿ ನಾವು ಯಾವುದೇ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ಬೋದು. ಸೊ ಅದೆಲ್ಲದನ್ನು ನೀಟಾಗಿ ನೋಟ್ಸ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಬಟ್ ಮೊದಲು ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡ್ತಾ ಹೋಗ್ರಿ. ಸೊ ನೌ ಲೆಟ್ಸ್ ಗೋ ಫಾರ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ದ equation of motion by the graphical method. ಆಲ್ಮೋಸ್ಟ್ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳ್ತಕ್ಕಂಥ ಕ್ವಶನ್ ಇದು, ಅದು ಎಕ್ಸ್ಪೆಷಲಿ 5 ಮಾರ್ಕ್ಸ್. ಓಕೆ, 3 ಇಂಪಾರ್ಟೆಂಟ್ ಇಕ್ವೇಶನ್ಸ್ ಆಫ್ ಮೋಷನ್ ಬರುತ್ತೆ. ಸೊ ಅದರಲ್ಲಿ ಒಂದು ಇಕ್ವೇಶನ್ ಆಫ್ ಮೋಷನ್ ಅನ್ನ ನಾನು ಇವತ್ತು ಹೇಳ್ತೀನಿ. ಸೊ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಡೆರಿವೇಶನ್ಸ್ ಬರುತ್ತೆ. ಅದೆಲ್ಲದಕ್ಕೂ ಬೇಸಿಕ್ ಡಯಾಗ್ರಾಮ್ ಯಾವುದು ಅಂತಂದ್ರೆ ಈ ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಡಯಾಗ್ರಾಮ್. ಸೊ ಅಬ್ಸರ್ವೇಷನ್ ಮಾಡ್ರಿ, ಈ ಡಯಾಗ್ರಾಮ್ ಅಲ್ಲಿ ಏನಿದೆ ಅಂತಂದ್ರೆ, we have taken 2 axes as usual. Along the x-axis we have taken the time, and along the y-axis we have taken the velocity. So easily you can say that it is a velocity time graph. X-axis ಅಲ್ಲಿ ಟೈಮ್ ಅನ್ನ ತಗೊಂಡಿರ್ತೀವಿ, y-axis ಅಲ್ಲಿ ವೆಲಾಸಿಟಿನ ನಾನು ತಗೊಂಡಿರ್ತೀವಿ. ಇದೆರಡು ತಗೊಂಡಾದ್ಮೇಲೆ ಅಬ್ಸರ್ವೇಷನ್ ಮಾಡ್ರಿ, ಇಲ್ಲಿ ಒಂದು ವೆಹಿಕಲ್ ಟ್ರಾವೆಲ್ ಆಗ್ತಿರುತ್ತೆ ಅಂತ ಅನ್ಕೊಳ್ಳಿ. ಕನ್ಸಿಡರ್ an object moving along a straight line with initial velocity u. ಸೊ ಎ ಅನ್ನೋ ಲೊಕೇಶನ್ ಇಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಓ ಇಂದ ತಗೊಳ್ಳಲ್ಲ, ಎ ಇಂದ ತಗೋತೀನಿ. ಎ ಇಂದ ತಗೊಂಡಾಗ ಕಂಪ್ಲೀಟ್ ಈ ಸ್ಟ್ರೇಟ್ ಪಾತ್ ಅಲ್ಲಿ ಆ ವೆಹಿಕಲ್ ಹೋಗ್ತದೆ. ಅಬ್ಸರ್ವೇಷನ್ ಮಾಡ್ರಿ, ಕಂಪ್ಲೀಟ್ಲಿ ಐ ಹ್ಯಾವ್ ಟೇಕನ್ ದಿಸ್ ಟೈಪ್ ಆಫ್ ಎ ಪಾತ್ ಹಿಯರ್. ಸೊ ಈ ಸ್ಟ್ರೇಟ್ ಪಾತ್ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ, ದ ಪಾತ್ ವಾಟ್ ಎವರ್ ಯು ಆರ್ ಅಬ್ಸರ್ವಿಂಗ್ ಇನ್ ದ ಸ್ಕ್ರೀನ್, ದಟ್ ಈಸ್ ದ ಪಾತ್ ಆಫ್ ಎ ವೆಹಿಕಲ್ ವಿಚ್ ಇಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಯು. ಸೊ ಇನಿಷಿಯಲ್ ವೆಲಾಸಿಟಿ ಯು ಅಂತ ತಗೊಂಡಿರೋದ್ರಿಂದ specifically we are going to write this value as u here. Okay, correct.
ಆಗಿ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಬರೋ ಎಲ್ಲಾ ಡೆರಿವೇಶನ್ಗೂ ಇದು ಬೇಸಿಕ್ ಆಗಿರುತ್ತೆ. ಸೊ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ with initial velocity u, and it is starting its journey from A, and that path obtained whatever you are here is taken as the AB. Okay, ಇದು u ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, and it is moving with the uniform acceleration. ಯೂನಿಫಾರ್ಮ್ ಎಕ್ಸಲರೇಷನ್ ಏನಾಗಿರುತ್ತೆ, a ಆಗಿರುತ್ತೆ. ಪ್ರತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಕ್ಸಲರೇಷನ್ ಹೆಚ್ಚಿಗೆ ಮಾಡ್ಕೋಬೇಕು. ಒಂದು ವೆಹಿಕಲ್ ಹೋಗ್ತಾ ಇದೆ ಅಂತಂದ್ರೆ ಅವ್ನ ಎಕ್ಸಲರೇಟರ್ ಮಾಡದೆ ಸುಮ್ಮನೆ ಕುತ್ಕೊಂಡ್ಬಿಟ್ಟ ಅಂತಂದ್ರೆ ವೆಹಿಕಲ್ ಸ್ಪೀಡ್ ಡೌನ್ ಆಗ್ತಾ ಬಂದ್ಬಿಡುತ್ತೆ, ಸ್ಪೀಡ್ ಆಗಲ್ಲ ಯಾವತ್ತು. ಪ್ರತಿ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಒಂದು ಎಕ್ಸಲರೇಟರ್ ಪ್ರೆಸ್ ಮಾಡ್ತಾನೆ ಇರಬೇಕು, ಒಂದೇ ಯೂನಿಫಾರ್ಮಿಟಿಯಲ್ಲಿ ಇರಬೇಕು, ಅಂದ್ರೆ ಮಾತ್ರ ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಯೂನಿಫಾರ್ಮ್ ಎಕ್ಸಲರೇಷನ್ ಇಸ್ ಟೇಕನ್ ಆಸ್ ಎ. ಅಂಡ್ ಸಪೋಸ್ ಇಟ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಎಸ್, ಹಾಗಾದ್ರೆ ಅದು ಎಷ್ಟು ಟ್ರಾವೆಲ್ ಆಗಿರುತ್ತೆ, ಓವರ್ ಆಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತಂದ್ರೆ ಎಸ್. ಎಷ್ಟಿದೆಯೋ ಗೊತ್ತಿಲ್ಲ, 10 ಮೀಟರ್ ಇರ್ಬೋದು, 10 ಕಿಲೋಮೀಟರ್ ಇರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು. ಆ ಡಿಸ್ಟೆನ್ಸ್ ನ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಎಸ್ ಅಂತ ತಗೊಳ್ರಿ. ಮತ್ತೆ ಡಿಸ್ಟೆನ್ಸ್ ತಗೊಳಕ್ ಡಿ ತಗೋಬೇಕಲ್ಲ ಅಂತ ನೀವು ಅನ್ಕೋಬಹುದು. ಸಪೋಸ್ ದ ಬಾಡಿ ಇಸ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಲೈನ್ ಅನ್ನೋ ವರ್ಡ್ ಬಂದ್ರೆ ಶಾರ್ಟ್ ಕಟ್ ಆಗಿರುತ್ತೆ. ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ಗೆ ನಿಮಗೆ ಶಾರ್ಟ್ ಕಟ್ ಅಂತಂದ್ರೆ ಅವಾಗ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ ಆಗ್ಬಿಡುತ್ತೆ, ಚೇಂಜ್ ಆಗೋ ಚಾನ್ಸಸ್ ಇರಲ್ಲ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಅ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಆಸ್ ಎಸ್. ಮತ್ತೆ ಇಡೀ ಜರ್ನಿ ಕಂಪ್ಲೀಟ್ ಮಾಡಕ್ಕೆ ಅದು ತಗೊಳ್ತಕ್ಕಂಥ ಟೈಮ್ ಅನ್ನ ಏನಂತ ತಗೋತೀನಿ ಅಂತಂದ್ರೆ ಸ್ಮಾಲ್ ಟಿ ಅಂತ ತಗೋತೀನಿ. ಈ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ರಿ, ಟಿ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ಟಿ ಅಂತ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಎ ಇಂದ ಬಿಗ್ ಆ ವೆಹಿಕಲ್ ಟ್ರಾವೆಲ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಓವರ್ ಆಲ್ ಆಗಿ ಅದು ತಗೊಂಡಿರೋ ಟೈಮ್ ಅನ್ನ ಏನಂತ ಕನ್ಸಿಡರೇಷನ್ ಮಾಡಿರ್ತೀನಿ, ಟಿ ಅಂತ ಕನ್ಸಿಡರೇಷನ್ ಮಾಡಿರ್ತೀನಿ. ಸೊ ದ ಬಿ ಲೊಕೇಶನ್ ರೀಚ್ ಆದ ತಕ್ಷಣ ಅದರ ಫೈನಲ್ ವೆಲಾಸಿಟಿ ಏನಿರುತ್ತೆ ಅಂತಂದ್ರೆ ವಿ ಇರುತ್ತೆ. ಓಕೆ, ಆ ಸ್ಪೆಸಿಫಿಕ್ ಸಿಚುವೇಶನ್ ಅಲ್ಲಿ ಮಾತ್ರ ನಾನು ಹೇಳ್ತೀನಿ. ಸೊ ಐ ರಿಪೀಟ್, ಕನ್ಸಿಡರ್ ಅ ಬಾಡಿ. ಓಕೆ, ಒಂದು ವೆಹಿಕಲ್ ಇದೆ, ಆ ವೆಹಿಕಲ್ ಎ ಇಂದ ತನ್ನ ಜರ್ನಿನ ಸ್ಟಾರ್ಟ್ ಮಾಡುತ್ತೆ ವಿತ್ ಇನಿಷಿಯಲ್ ವೆಲಾಸಿಟಿ ಯು, ಅಂಡ್ ಇಟ್ ಈಸ್ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ with initial velocity u and uniform acceleration a, and it is going to cover a distance or displacement as s with respect to time taken as t. Okay, so at that situation the velocity time graph is a straight line as shown in the figure. So ನಿಮ್ಮ ಮೊಬೈಲ್ ಮೇಲೆ ಕಾಣ್ತಾ ಇದೆಯಲ್ಲ, ಆ ಇಡೀ ಇಮೇಜ್ ಆ ಒಂದು ವೆಹಿಕಲ್ ಅದ್ದು ಪಾತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಥವಾ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ರಿ. ಸೊ ಇದಾದ್ಮೇಲೆ ಕೆಲವೊಂದಿಷ್ಟು ಡಾಟೆಡ್ ಲೈನ್ಸ್ ನ ನಾವಿಲ್ಲಿ ಪಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅಬ್ಸರ್ವೇಷನ್ ಮಾಡ್ಬೋದು, ಬಿ ಡಿ ಅಂತ ಏನ್ ತಗೊಂಡಿವಲ್ಲ ದಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡಾಟೆಡ್ ಲೈನ್. ಈ ತರ ಡಾಟೆಡ್ ಲೈನ್ ಆಗ್ತೀವಿ ಅಷ್ಟೇ. ಸೊ ಒರಿಜಿನಲ್ ಆಗಿರೋದು ಈ ಎ ಬಿ ಅನ್ನೋ ಲೈನ್ ಮಾತ್ರ, ಬಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸಮ್ ಡಾಟೆಡ್ ಲೈನ್ಸ್, ಅಂಡ್ ದಟ್ ದೋಸ್ ಟೈಪ್ ಆಫ್ ಡಾಟೆಡ್ ಲೈನ್ಸ್ ದೇ ಆರ್ ಟೇಕನ್ ಆಸ್ ಅ ವಿ. ಓವರ್ ಆಲ್ ಫೈನಲ್ ವೆಲಾಸಿಟಿ ಏನಿರುತ್ತಲ್ಲ ಅದನ್ನ ಇಂಡಿಕೇಟ್ ಮಾಡಕ್ ನಾವು ಅದನ್ನ ತಗೊಂಡಿರ್ತೀವಿ. ಸೊ ಸಿಮಿಲರ್ಲಿ ವಿ ಆರ್ ಗೋಯಿಂಗ್ ಟು ಪಾರ್ಟ್ ಸಮ್ ಪರ್ಪೆಂಡಿಕ್ಯುಲರ್ ಆಸ್ ಇನ್ ಕೇಸ್ ಆಫ್ ಎ ಸಿ ಆಲ್ಸೋ. ಸೊ ಎ ಸಿ ಅಂತ ತಗೊಂಡಿದ್ವಲ್ಲ, ಇಲ್ಲಿ ಒಂದು ಡಾಟೆಡ್ ಲೈನ್ ತಗೊಳ್ಳೋಣ. ಸೊ ಇದನ್ನೆಲ್ಲ ಎಕ್ಸ್ಟೆನ್ಷನ್ ಮಾಡಿ ಈ ತರ ನಿಮ್ ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ತರ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ನ ಪ್ಲಾಟ್ ಮಾಡಿ. ಸೊ ಪ್ಲಾಟ್ ಮಾಡಾದ್ಮೇಲೆ ನಿಮ್ಗೆ ವೆರೈಟಿ ಆಫ್ ಮ್ಯಾಥಮೆಟಿಕಲ್ ಶೇಪ್ಸ್ ಕಾಣ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, ಓ ಎ ಸಿ ಡಿ ಅಂತ ಏನ್ ಇಮೇಜ್ ಕಾಣ್ತಾ ಇದೆಯಲ್ಲ, ಓಕೆ, ದ ಥಿಂಗ್ ವಾಟ್ ಎವರ್ ಯು ಆರ್ ಅಬ್ಸರ್ವಿಂಗ್ ಹಿಯರ್ ದಟ್ ಈಸ್ ಓ ಎ ಸಿ ಡಿ, ಓ ಎ ಸಿ ಅಂಡ್ ಟಿ. ಅಬ್ಸರ್ವ್ ದ ಶೇಪ್ ಹಿಯರ್. ಯಾವ ಶೇಪ್ ಅಲ್ಲಿ ಇದೆ ನೋಡ್ರಿ, ರೆಕ್ಟಾಂಗಲ್ ಶೇಪ್ ದಲ್ಲಿದೆಯಾ, ರೆಕ್ಟಾಂಗಲ್ ಆಯತ ಅಂತ ಕರಿತೀವಲ್ಲ. ಸೊ ರೆಕ್ಟಾಂಗಲ್ ಶೇಪ್ ಇಸ್ ಆಕ್ಚುಲಿ, ಸೊ rectangle shape characteristics already you know. So the opposite sides are always equal. So this OD is always equals to AC, and as well as OA is always equals to CD. OA ಅನ್ನೋದು CD ಗೆ ಈಕ್ವಲ್ ಆಗಿದ್ರೆ OD ಅನ್ನೋದು AC ಗೆ ಈಕ್ವಲ್ ಆಗಿರುತ್ತೆ, ಹೌದಾ? ಸೊ ಹಾಗಾಗಿ ಇಲ್ಲಿ ನಾನು ಬರ್ಕೋಬೇಕು, OA ಅನ್ನೋದನ್ನ U ಅಂತ ತಗೊಂಡ್ರೆ CD ಅನ್ನೋದನ್ನು ಕೂಡ U ಅಂತಾನೆ ತಗೋಬೇಕಾಗುತ್ತೆ, because opposite sides are always equal. So that's why we are going to consider OA value and CD value as U. Point na observation ಮಾಡ್ತಾ ಹೋಗ್ರಿ ಕೇರ್ಫುಲ್ ಆಗಿ. OA value and CD value it is taken as a U. Okay, so now let's go for the next part. Similarly ಅದೇ ತರ ಸ್ವಲ್ಪ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ ಇಡೀ ಎಂಟೈರ್ ಬಿ ಡಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿರೋ ಬಿ ಅಂಡ್ ಡಿ ಡಿಸ್ಟೆನ್ಸ್ ನ ವಿ ಅಂತ ತಗೊಂಡಿದೆ. ಸೊ ದಿಸ್ ಕಂಪ್ಲೀಟ್ ಟರ್ಮ್ ಬಿ ಡಿ ವ್ಯಾಲ್ಯೂ ಇಟ್ ಈಸ್ ಟೇಕನ್ ಆಸ್ ಎ ವಿ. ಓಕೆ, ಓವರ್ ಆಲ್ ಇಟ್ ಈಸ್ ಇಂಡಿಕೇಟಿಂಗ್ ಫೈನಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಮತ್ತೆ ಈ ಇಡೀ ಜರ್ನಿನ ಕಂಪ್ಲೀಟ್ ಮಾಡಕ್ಕೆ ಅದು ತಗೊಂಡಿರೋ ಟೈಮ್ ಅನ್ನ ನಾನು ಅಲ್ಲಿ ಇಂಡಿಕೇಟ್ ಮಾಡಿದೆ. ಸೊ ದಟ್ ಈಸ್ ಟೇಕನ್ ಆಸ್ ಅ ಟಿ. As usual in this type of a diagram, the value AC as well as OD, AC as well as OD, so both should be taken as a T because they are also opposite sides. So we have written OD and AC, that value is taken as a T. Okay, so now let's come for the last point.
ಸೊ ಈ ಡಯಾಗ್ರಾಮ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ತಗೋತೀನಿ ಅಂತಂದ್ರೆ ಐ ನೀಡ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಅನ್ನೋ ವ್ಯಾಲ್ಯೂ ನನಗೆ ಬೇಕು. ಸೊ ಬಿ ಸಿ ಅನ್ನೋ ವ್ಯಾಲ್ಯೂ ನಮಗೆ ಬೇಕಾಗಿತ್ತು ಅಂತಂದ್ರೆ ಐ ನೀಡ್ ಟು ಟೇಕ್ ದಟ್ ವ್ಯಾಲ್ಯೂ ವಿತ್ ದ ಹೆಲ್ಪ್ ಆಫ್ ಎ ದಿಸ್ ಟೈಪ್ ಆಫ್ ಡಿಸ್ಟೆನ್ಸ್ ಕಂಪ್ಲೀಟ್ಲಿ ಬೈ ಸಬ್ಸ್ಟ್ರಾಕ್ಟಿಂಗ್ ದ ವ್ಯಾಲ್ಯೂ ಆಫ್ ಬಿ ಡಿ ಮೈನಸ್ ಸಿ ಡಿ. ಈ ಇಡೀ ಬಿ ಡಿ ಅನ್ನೋದನ್ನ ಎಂಟೈರ್ ಡಿಸ್ಟೆನ್ಸ್ ಅನ್ನ ಈ ಸಿ ಡಿ ವ್ಯಾಲ್ಯೂ ಅಲ್ಲಿ ಕಳಿಬೇಕು. ಫಾರ್ ಎಕ್ಸಾಂಪಲ್ ಇದು 10 ಮೀಟರ್ ಇರುತ್ತೆ, ಸಿ ಡಿ ಅನ್ನೋದು 7 ಮೀಟರ್ ಇತ್ತು ಅಂತಂದ್ರೆ 10 ಮೈನಸ್ 7 ಇಸ್ ಈಕ್ವಲ್ ಟು 3 ಅಂತ ಡಾಟಾ ಸಿಗುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ. ಬಿ ಡಿ ಅನ್ನೋ ವ್ಯಾಲ್ಯೂ ಆಲ್ರೆಡಿ ವಿ ಅಂತ ನಮ್ಗೆ ಗೊತ್ತಿದೆ, ಮತ್ತೆ ಸಿ ಡಿ ಅನ್ನೋದು ಯು ತಗೊಂಡಿರ್ತೀವಿ, ಯಾಕಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಆಲ್ವೇಸ್ ಈಕ್ವಲ್. ಸೊ ಅದನ್ನ ನಾನು ವಿ ಮೈನಸ್ ಯು ಅಂತ ಬರೀಬಹುದಾ? ಓಕೆ, ಸೊ ಎಂಟೈರ್ಲಿ ಅಬ್ಸರ್ವ್ ಆಲ್ ದ ಪಾಯಿಂಟ್ಸ್ ಹಿಯರ್. ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ the value of OA as well as CD. OA ಮತ್ತೆ CD ವ್ಯಾಲ್ಯೂನ U ಅಂತ ತಗೋತೀನಿ, and entirely the BD value it is taken as a V. If you want specifically BC value, that is written as BD minus CD, that is V minus U, and OD as well as this AC, that should be taken as a T. So this is overall graphical representation of a motion for body which is moving in a straight path, okay, with uniform amount of acceleration A, and it travels the distance or displacement as S with specific amount of time T. ಸೊ ಹಾಗಾದ್ರೆ ಇದನ್ನೆಲ್ಲ ಯಾಕೆ ತಗೊಂಡ್ವಿ, ಯಾವ್ದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಈ ಎಲ್ಲ ಎಕ್ಸ್ಪ್ಲನೇಷನ್ ತಗೊಂಡು ಫಸ್ಟ್ ನಾವೊಂದು ಡೆರಿವೇಶನ್ ತಗೋತೀವಿ. ಸೊ ಆ ಡೆರಿವೇಶನ್ ಯಾವುದು ಅಂತಂದ್ರೆ ದಟ್ ಈಸ್ ದ ಡೆರಿವೇಶನ್ ಆರ್ ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಫಾರ್ ದ ಇಕ್ವೇಶನ್ ಫಾರ್ ವೆಲಾಸಿಟಿ ಟೈಮ್ ರಿಲೇಷನ್. ಫಸ್ಟ್ ವೆಲಾಸಿಟಿ ಟೈಮ್ ರಿಲೇಷನ್ ಸಿಗುತ್ತೆ ನಿಮಗೆ. ಸೊ ಅದೇ ಸೇಮ್ ಡಯಾಗ್ರಾಮ್ ನ ನಾವಿಲ್ಲಿ ಅಬ್ಸರ್ವೇಷನ್ ಮಾಡಿ ಸ್ಮಾಲ್ ಆಗಿ ತಗೊಂಡಿದ್ದೀವಿ ನೋಡ್ರಿ. OACD it is a rectangle and ABCD is a triangle. ಸೊ ಹಾಗಾದ್ರೆ ಈ ಒಂದು ಶೇಪ್ ಅಲ್ಲಿ ನಾನೇನ್ ಮಾಡ್ತೀನಿ, ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಒಂದು ಸ್ಲೋಪ್ ನ ಪ್ಲಾಟ್ ಮಾಡ್ಕೊತೀನಿ. ಸೊ ಸ್ಲೋಪ್ ನ ಪ್ಲಾಟ್ ಮಾಡೋದು ಅಂತಂದ್ರೆ ಆಲ್ರೆಡಿ ಯು ನೋ ದಟ್ ಸಪೋಸ್ ದರ್ ಇಸ್ ಎಕ್ಸಾಕ್ಟ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಹಿಯರ್. ಸೊ ಇದರಲ್ಲಿ ಒಂದು ಪಾತ್ ಬಂದಿರುತ್ತೆ, ನೀವಿಲ್ಲಿ ಏನಾದ್ರೂ ಟ್ರಯಾಂಗಲ್ ಹಾಕಿದ್ರಿ ಅಂತಂದ್ರೆ ಸಪೋಸ್ ಇಫ್ ಪ್ಲಾಟ್ ಅ ಟ್ರಯಾಂಗಲ್ ಹಿಯರ್ ಲೈಕ್ ದಿಸ್ ಟೈಪ್, that will be the slope. ಅದನ್ನ ಹಾಕಿದೀವಿ ನೋಡ್ರಿ, we have taken it as a ABC. So you already know that the slope of the velocity time graph is always equals to acceleration. So ಆಗಲೇ ಅಪ್ಲಿಕೇಶನ್ ಹೇಳ್ಬೇಕಾದ್ರೆ ಹೇಳಿದ್ದೆ. So slope of VT graph always gives us the acceleration ಅಂತ ಹೇಳಿ. So that's why acceleration is equal to slope of the VT graph. So we have taken here is, so we are going to take the data as acceleration as a slope of the VT graph ಅಂತಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಅಪೋಸಿಟ್ ಸೈಡ್ ನ ಫಸ್ಟ್ ತಗೋತೀವಿ. ಈ ಅಪೋಸಿಟ್ ಸೈಡ್ ಅಂದ್ರೆ ಇಲ್ಲಿ ಯಾವ್ದಾದ್ರು ಇರೋದು ಬಿ ಸಿ ಅಂತ ಹೇಳಿ. ಸೊ ಬಿ ಸಿ ಫಸ್ಟ್ ತಗೊಳ್ರಿ. ಸೊ ದೆನ್ ಅಪೋಸಿಟ್ ಸೈಡ್ ಆದ ತಕ್ಷಣ ಅಡ್ಜಸೆಂಟ್ ಸೈಡ್ ನ ತಗೊಳ್ರಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರಿ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್, ಹೈಪೋಟನಸ್ ಅಂತ ಕಲ್ತಿರ್ತೀರಿ. ಸೊ ಇಲ್ಲಿ ಬೇಸ್ ಪಾರ್ಟ್ ಅಲ್ಲಿ ಅಡ್ಜಸೆಂಟ್ ಸೈಡ್ ಇದೆ ಅಂಡ್ ದಟ್ ಈಸ್ ಟೇಕನ್ ಆಸ್ ಎ ಸಿ. ಇದು ಎಲ್ಲಿಂದ ಬಂತು ಅಂತಂದ್ರೆ ದಟ್ ಈಸ್ ದ ಫಾರ್ಮುಲಾ ಆಫ್ ಎ ಸ್ಲೋಪ್ ಅನ್ನ ತಗೊಳ್ತಕ್ಕಂಥ ಮೆಥಡ್. ಫಸ್ಟ್ ಅಪೋಸಿಟ್ ಸೈಡ್ ನ ತಗೋಬೇಕು ಬಿ ಸಿ ವ್ಯಾಲ್ಯೂನ, ದೆನ್ ಯು ಹ್ಯಾವ್ ಟು ಟೇಕ್ ದ ಅಡ್ಜಸೆಂಟ್ ಸೈಡ್. ಓಕೆ, that is taken as a BC by AC. ಹಾಗಾದ್ರೆ ಅವಾಗ just now I explained you that BC value, the value of entirely this BC, that can be written as a BD minus CD. ಸೊ ಇಲ್ಲಿರೋ BC ವ್ಯಾಲ್ಯೂನ ನೀವು ತಗೋಬೇಕು ಅಂತಂದ್ರೆ ಇಲ್ಲಿರೋ BD ವ್ಯಾಲ್ಯೂ ಅಲ್ಲಿ CD ವ್ಯಾಲ್ಯೂನ ಕಳಿಬೇಕು. ಸೊ ಇದೆರಡನ್ನು ಕಳೆದ್ರಿ ಅಂತಂದ್ರೆ ನಮಗೆ BC ಸಿಗುತ್ತೆ. ಬಟ್ AC is very clear that it is taken as it is. AC ನ as it is ತಗೊಂಡ್ಬಿಟ್ಟಿರ್ತೀವಿ. ಸೊ ಬಿ ಡಿ ಮೈನಸ್ ಸಿ ಡಿ ಅಂತಂದ್ರೆ ಎಂಟೈರ್ಲಿ ಬಿ ಡಿ ಅಲ್ಲಿರೋ ವ್ಯಾಲ್ಯೂನ ಏನಂತ ತಗೊಂಡಿರ್ತೀವಿ ಅಂತಂದ್ರೆ ವಿ ತಗೊಂಡಿರ್ತೀವಿ, ಹೌದಾ? ಅಂಡ್ ದ ವ್ಯಾಲ್ಯೂ ಆಫ್ ಸಿ ಡಿ ಇಸ್ ಟೇಕನ್ ಆಸ್ ಯು. ಸಿ ಡಿ ನಿಮ್ಗೆ ಅಬ್ಸರ್ವೇಷನ್ ಮಾಡ್ಬೋದಲ್ಲ, ಇಲ್ಲಿ ನಿಮ್ಗೆ ಸಿ ಡಿ ಇದೆ. ಸೊ ಸಿ ಡಿ ವ್ಯಾಲ್ಯೂನ ಯು ಅಂತ ತಗೊಂಡಿದ್ವಿ ಇನಿಷಿಯಲ್ ವೆಲಾಸಿಟಿ. ಇವಾಗಲೇ ನಾನೇನ್ ತಗೊಂಡಿದ್ನಲ್ಲ ಇಮೇಜ್ ನ ಸ್ವಲ್ಪ ಅದನ್ನ ನೆನ್ಪು ಮಾಡ್ಕೊಡಿ. ಒಂದು ಸ್ಮಾಲ್ ಇಮೇಜ್ ಅನ್ನ ನಾನು ಪ್ಲಾಟ್ ಮಾಡಿರ್ತೀನಿ ಅಷ್ಟೇ, ಬಟ್ ಅದನ್ನ ನೆನ್ಪು ಮಾಡ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಲ್ ದೋಸ್ ಟೈಪ್ ಆಫ್ ವ್ಯಾಲ್ಯೂಸ್ ದೇರ್. ಓಕೆ, ಸೊ ನೌ the value of BD is taken as a V and CD is taken as a U. So that's why V minus U, change in velocity na indicate ಮಾಡ್ತಾ ಇರುತ್ತೆ. And as usual AC value is taken as a T. Already ನಿಮ್ಗೆ ಹೇಳಿದ್ದೆ ಇಲ್ಲಿ T ಇದೆ ಅಂತಂದ್ರೆ ಇಲ್ಲಿ ಕೂಡ T ನೇ ಇರುತ್ತೆ. So that's why it is taken as a T. So interchange ಮಾಡ್ಕೊಳ್ರಿ, the value will get is 80 ಅಂತ ಸಿಗುತ್ತೆ. RHS part ಅಲ್ಲಿ V minus U ಅಂತ ಸಿಗುತ್ತೆ. So in case of right hand side, I will take it as a V minus U. And for the left hand part I will take it as a ಸೊ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ನಾನು ಬರೀತೀನಿ. ವಿ ಆಸ್ ಇಟ್ ಇಸ್ ಇಟ್ಕೊಂಡು ಈ ಮೈನಸ್ ಅನ್ನೋದನ್ನ ಈ ಕಡೆ ತಗೊಂಡ್ ಬಂದ್ಬಿಟ್ರೆ ಪ್ಲಸ್ ಅಂತ ಆಗುತ್ತೆ.
So V is equal to U plus AT. So this is called as actually this type of relationship is called as a velocity time relationship. ಇದನ್ನ ನಾನು ಏನಂತ ಕರಿಬಹುದು ಅಂತಂದ್ರೆ velocity time relationship ಅಂತ ಕರಿಬಹುದು. Velocity ಎಲ್ಲಿದೆ ಮತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ. Time ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. So overall V is indicating final velocity of the particle, U is indicating initial velocity of the particle, A is indicating acceleration of a particle, and T is indicating time taken. ಇವೆರಡದ ಮಧ್ಯೆ ಇರತಕ್ಕಂತ ರಿಲೇಶನ್ಶಿಪ್ ನ ಇದು ಹೇಳೋದ್ರಿಂದ so simply we will call it as the velocity time relationship. So okay, ಇದನ್ನ 5 marks question ಗೆ ಅಥವಾ 3 marks question ಗೆ ಕೇಳಬಹುದು. Explain or derive the velocity time relationship with the help of velocity time graph ಅಂತ ಹೇಳಿ. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. First of all, we have to remember that the slope of VT graph always gives us the acceleration. Slope of velocity time graph ಅನ್ನು ನಾವು ಪ್ಲಾಟ್ ಮಾಡಿದಾಗ acceleration ಅನ್ನೋ ಡಾಟಾ ಸಿಗುತ್ತೆ. So according to that, slope will be taken as a BC by AC. ಅಲ್ಲಿರೋ ಡಯಾಗ್ರಾಮ್ ಅನ್ನು ಅಬ್ಸರ್ವೇಷನ್ ಮಾಡಿ ತಿಳ್ಕೋಬೇಕು. ಅಪೋಸಿಟ್ ಸೈಡ್ BC ಇರುತ್ತೆ ಮತ್ತೆ adjacent side AC ಇರುತ್ತೆ. So BC by AC. Acceleration is indicated by the letter A. So BC can be written as BD minus CD. BD ಅಲ್ಲಿ CD ಕಳೆದ್ರಿ ಅಂತಂದ್ರೆ ನಮಗೆ BC ಸಿಗುತ್ತೆ. AC is written as it is. The BD value it is taken as a V and CD value it is taken as a U, initial velocity. And then the AC value it is taken as a T. And acceleration is written as A as it is. And interchange the value, you will get it as AT. And for the right hand side part, RHS part, you will get it as V minus U. Or directly you can write it as V is equal to U plus AT. So V is indicating final velocity, U is indicating initial velocity, A is indicating acceleration, and T is indicating the time. So this beautiful representation is called as a velocity time relationship with the help of a velocity time graph. Okay, ಇದನ್ನ ಕರೆಕ್ಟ್ ಆಗಿ ಇವತ್ತೇ ಪ್ರಾಕ್ಟೀಸ್ ಮಾಡ್ರಿ. ಒಂದೆರಡು ಸಲ ಬರುತ್ ತೆಗೆದು ನೀಟಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಡೆಫಿನೆಟ್ಲಿ ವಿಲ್ ಬಿಕಮ್ ಪರ್ಫೆಕ್ಟ್. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಡೆರಿವೇಶನ್ ಫಾರ್ ವೆಲಾಸಿಟಿ ಟೈಮ್ ಗ್ರಾಫ್. ಇದೊಂದಕ್ಕೆ ಮುಗಿಲಿಲ್ಲ, ಇನ್ನು 2 ಡೆರಿವೇಶನ್ಸ್ ಇದೆ. ಅದನ್ನ ನಾನು ನಿಮ್ಗೆ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇನ್ನೂ ಬ್ರೀಫ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ವಾಟ್ ಎವರ್ ಯು ಲರ್ನ್ ಟುಡೇ ಇಸ್ that is all about the velocity time graph. The velocity time graph means a graph obtained by plotting the velocity along the y-axis and time along the x-axis. Such a type of graphical representation is called as a velocity time graph. And also we learned variety of the nature of the velocity time graph. And also we discussed about the applications of the velocity time graph. What are the applications and what type of data you will get after getting the slope of the velocity time graph, that is called acceleration. ಇದನ್ನೇ ಯೂಸ್ ಮಾಡ್ಕೊಂಡೆ ನಾವು equation of motion ನ determination ಮಾಡಿದ್ದು. And as well as we learned one more concept, that is about the uniformly moving particle in case of a circular path, that is called as a uniform circular motion. Uniform circular motion ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, the body moving with a uniform speed along a circular path. And also we discussed variety of the examples of the uniform circular motion. So that is the examples like motion of the satellites around the any object and artificial, it may be artificial or natural satellite, and examples like roller coaster and hammer throw example. And as well as we discussed about the some more type of applications of the velocity time graph. And also we discussed about the one more important thing, equation of a motion for the graphical representation. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಬರೋ ಎಲ್ಲಾ ಡೈರೆಕ್ಷನ್ಗೂ ಇದು ಹೆಲ್ಪ್ ಆಗ್ತಾನೆ ಹೋಗ್ತಿರುತ್ತೆ. ಸೊ ಡೂ ಇಟ್ ವೆರಿ ಪರ್ಫೆಕ್ಟ್ಲಿ. And we discussed the one of the important relationship, that is V is equal to U plus AT. So that is the first equation of motion. V is equal to U plus AT. ಮೂರು ಎಲ್ಲಾ ಟರ್ಮು ನಿಮಗೆ ನೆನಪಿದೆ. So this is all about today's class. So that is what about the continued concept of a motion. So in the upcoming classes or next classes, I'll explain you some more beautiful derivation and important derivation which can be asked for 5 marks. So this is all about today's class. Thank you all for your time. Have a nice day.